ಚಿದಾನಂದ ಕಲಾವಾಣಿ ವಂದೇ ಚಂದ್ರಕಲಾಧರಾಂ ನೈರ್ಮಲ್ಯ ತಾರತಮ್ಯೇಣ ಬಿಂಬಿತಾಂ ಚಿತ್ತವೃತ್ತಿಷು ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿ. ಸಭಾ ಶಾರದೆಗೆ ವಂದನೆಯನ್ನು ಮಾಡ್ತಾ ಹಿರಿಯರಾದಂತಹ ಲೇಖಕರಾದಂತಹ ಬಾಬು ಕೃಷ್ಣಮೂರ್ತಿ ಅವರಿಗೆ ನಮಸ್ಕಾರ ಮಾಡ್ತಾ, ಇದೊಂಥರ ಆಸಿಡ್ ಟೆಸ್ಟ್. ನಮಗೆ ಗೊತ್ತಿಲ್ಲದೆ ಇರೋ ಅಮೆರಿಕಾಗೆ ಹೋದರೆ ಎಷ್ಟು ವಯಸ್ಸಾದವರು ಜೀನ್ಸು ಪ್ಯಾಂಟು ಎಲ್ಲ ಹಾಕ್ಕೊಂಡು ಏನೇನು ಬೇಕಾದರೂ ಮಾಡ್ಬೋದು. ಇಷ್ಟು ಜನ ಗೊತ್ತಿರೋರೇ ಇರುವಾಗ, ಅದು ಈ ಅಜೇಯ ಇರ್ಬೋದು, ಆತ್ಮಾಹುತಿ ಇರ್ಬೋದು, ಮತ್ತು ಯುಗಾವತಾರ ಇರ್ಬೋದು, ಇದೆಲ್ಲವನ್ನು ಓದಿ ಅರ್ಗಿಸ್ಕೊಂಡು ರಕ್ತಗತ ಮಾಡಿಕೊಂಡು ಹೆಚ್ಚು ಕಡಿಮೆ ಸಿದ್ಧಾಂತಗಳನ್ನೇ ಬದುಕ್ತಾ ಇರೋರ ಮಧ್ಯದಲ್ಲಿ ನಾನು ಇತ್ತೀಚೆಗೆ ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಒಂದು ಅಂಗವಾಗಿ ಕೆಲಸ ಮಾಡ್ತಾ ಇರೋದು. ನಾನು ಮಾತಾಡೋದು ಅಂದರೆ ಸ್ವಲ್ಪ ಎದೆ ಡವ ಅಂತ ಇದೆ, ಆದರೂ ಕೂಡ ಪ್ರಯತ್ನವನ್ನು ಮಾಡೋದಕ್ಕೆ ಧೈರ್ಯ ಮಾಡಿ ಬಂದಿದ್ದೀನಿ. ಮತ್ತೆ ಹೇಳಬೇಕು ಅಂತ ಹೇಳಿದ್ರೆ, ಇದು ಬಹಳ ದೊಡ್ಡ ಕಾದಂಬರಿ, 579 ಪುಟಗಳು ಏನೋ ಇರೋವಂತಹ ಕಾದಂಬರಿ. ಇದು ಈ ನಮ್ಮ ಭಾರತದ ಮಣ್ಣಿನಲ್ಲಿ ಹುಟ್ಟಿದಂತಹ ವೀರಪುತ್ರ ಒಬ್ಬನ ಜೀವನವನ್ನ ಕೇಂದ್ರದಲ್ಲಿ ಇರಿಸ್ಕೊಂಡಿರುವಂತಹ ಕಾದಂಬರಿ ಬಾಬು ಕೃಷ್ಣಮೂರ್ತಿಯವರ ಅಜೇಯ. ನಾನು ಆಗಲೇ ಹೇಳಿದಾಗೆ ತುಂಬ ದೊಡ್ಡ ಗ್ರಂಥ, 578 ಪುಟಗಳಿವೆ. ಮತ್ತೆ 46 ಪುಟಗಳ ಅಜೇಯ ಯಾತ್ರೆ. ಅದೇ ಬಹಳ ರೋಚಕವಾಗಿರುವಂಥ ಭಾಗ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಅದರಲ್ಲಿ ಅವರು ಅನೇಕ ಅಜೇಯರ, ಅಂದರೆ ಚಂದ್ರಶೇಖರ ಆಜಾದರ ಸಮಕಾಲೀನರನ್ನ ಭೇಟಿ ಮಾಡಿದ್ದಾರೆ. ಅವರ ಜೊತೆ ಕೆಲಸ ಮಾಡಿದಂತಹ ಕ್ರಾಂತಿಕಾರಿಗಳನ್ನು ಪ್ರತ್ಯಕ್ಷವಾಗಿ ಕಂಡಿದ್ದಾರೆ. ಈ ಪುಸ್ತಕ ಮೊದಲ ಬಾರಿಗೆ 1974ರಲ್ಲಿ ಬಿಡುಗಡೆ ಆದಾಗ ಟೌನ್ ಹಾಲ್ನಲ್ಲಿ ಅವರೆಲ್ಲ ಬಂದಿದ್ರು. ದುರ್ಗಾಭಾವಿ ಬಂದಿದ್ರು, ಮತ್ತೆ ಇವರು ಶಚೇಂದ್ರ ಭಕ್ಷಿ ಅವರು ಬಂದಿದ್ರು, ಈ ಥರ ಅವರೆಲ್ಲ ಕಂಡವರೆಲ್ಲ ಕೂಡ ಬಂದಿದ್ರು ಅಂದಾಗ ಈ ಕಾದಂಬರಿ ಯಾವುದಿದೆ, ಇದು ಶುದ್ಧವಾಗಿ ಇತಿಹಾಸದ ಸಂಗತಿಗಳೇ ಇರೋವಂತಹ ಕಾದಂಬರಿ. ಇದನ್ನು ಕಾದಂಬರಿ ಅಂತ ಕರಿಬೇಕಾ ಅಂತಾನೆ ಕೆಲವೊಮ್ಮೆ ನನಗೆ ಇದೆ. ಅವರೇನು ಆ ಥರ ಕರ್ಕೊಂಡಿಲ್ಲ, ಅದನ್ನ ಜೀವನ ಗಾಥಾ ಅಂತಾನೆ ಹೇಳಿದ್ದಾರೆ. ಆದರೆ ನಮ್ಮ ಈ ಗೋಷ್ಠಿಯ ಹೆಸರನ್ನ ಕಾದಂಬರಿಯ ಅವಲೋಕನ ಅಂತ ಕೊಟ್ಟಿದ್ದಾರೆ. ಇದು ಹೇಳಬೇಕು ಅಂದರೆ ಟೆಕ್ನಿಕಲ್ ಆಗಿ ಕಾದಂಬರಿ ಅಂತ ಕರೆಯೋಕ್ಕಾಗೋದಿಲ್ಲ. ಇದನ್ನ ನಾವು ಬೇಕಾದ್ರೆ ಆಖ್ಯಾಯಿಕ ಅನ್ನುವಂತಹ ಒಂದು ಸಂಸ್ಕೃತದ ಹೆಸರನ್ನ ಕೊಡ್ಬೋದು. ಆಖ್ಯಾಯಿಕ ಅಂತಂದ್ರೆ ಅದು ಇತಿಹಾಸ ಉಪನ್ಯಾಸ ಅಂತ ಹೇಳಿ ಶಬ್ದಕಲ್ಪದ್ರುಮ ಮೊದಲಾದಂತಹ ಕೋಶಗಳು ಕೊಡತ್ತೆ. ದಂಡಿಯ ಪರಿಭಾಷೆ ಬೇರೆ ಇದೆ, ಆದರೂ ಇದು ಮಾತ್ರ ಆಗತ್ತೆ ಅಂತ ಅನಿಸುತ್ತೆ. ಈ ಕಾದಂಬರಿಯಿಂದ ಬಂದಿದ್ರಿಂದ ಪ್ರಾಯಿಕವಾಗಿ ಹೇಳ್ತಾ ಇದ್ದೀನಿ. ಕಾದಂಬರಿ ರಸಸ್ವಾದೆ ಆಹಾರೋಪಿನ ರೋಚತೆ ಅಂತ ಬಾಣಭಟ್ಟನ ಕಾದಂಬರಿಗೆ ಒಂದು ಮಾತಿದೆ. ಈ ಪುಸ್ತಕವನ್ನ ನಾನು ಮೊದಲ ಬಾರಿ ಓದಿದ್ದು 8-9ನೇ ತರಗತಿಲಿದ್ದಾಗ. ಬಹುಶಃ ಮೊದಲ ಮುದ್ರಣ ನಮ್ಮ ತಂದೆ ತಂದಿಟ್ಟಿದ್ರು ಅಂತ ಅನ್ಸುತ್ತೆ. ಅದು ಓದುವಾಗ ವಸ್ತುತಃ ಆಹಾರೋಪಿನ ರೋಚತೆ, ಯಾರು ಕರಿಬಾರ್ದು, ಯಾರು ಮಾತಾಡಿಸ್ಬಾರ್ದು, ಯಾರು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಅಷ್ಟು ಮಟ್ಟಿಗೆ ಮುಳುಗಿತ್ತು. ಆಗ ನನಗೆ ಗಾಂಧಿ ಇರ್ವಿನ್ ಒಪ್ಪಂದ ಆಗಲಿ ಅಥವಾ ಸೈಮನ್ ಕಮಿಷನ್ ಬೈಕಾಟ್ ಮಾಡೋದ್ರ ಮಹತ್ವ ಆಗಲಿ ಏನೂ ಗೊತ್ತಿಲ್ಲ. ಆದರೆ ಇದು ಹೇಗಿತ್ತು ಅಂದರೆ, ಒಂದು ಥ್ರಿಲ್ಲರ್ ಕಾದಂಬರಿ ಓದಿದಾಗ ಯಾವ ಒಂದು ಭಾವ ಬರುತ್ತೆ ಅದು ಬರ್ತಾ ಇತ್ತು. ಜೊತೆಗೆ ಈ ಯಾರು ಆ ಹುಡುಗ ಅಂತ ಶುರು ಆಗೋದ್ರಿಂದ ಹಿಡಿದು ಅವನು ಅಸಾಧೀರ ಹುಂಗ ಅಂತ ಹೇಳಿ ಕೊನೆಯ ಒಂದು ಅಧ್ಯಾಯ, ಅಲ್ಲಿ ಆಲ್ಫ್ರೆಡ್ ಪಾರ್ಕಿನ ನೇರಳೆ ಮರದ ಇದರಲ್ಲಿ ಆಜಾದರ ಒಂದು ಆತ್ಮಾಹುತಿ. ಅದು ಓದುವಾಗ ಅವ್ರಿಗೂ ಹಾಗೆ ಆಯ್ತಂತೆ. ನಂದಿ ಬೆಟ್ಟದಲ್ಲಿ ಆ ಕೊನೆಯ ಅಧ್ಯಾಯವನ್ನು ಚಿತ್ರಿಸುವಾಗ ಅದು ಬರಿಬೇಕಾ ಅಂತ ಅವರು ತುಂಬ ಡಿಸ್ಟರ್ಬ್ ಆಗಿದ್ದೆ ಅಂತ ಹೇಳಿ ಅವರು ಬರ್ಕೊಳ್ತಾರೆ. ಅದು ಹಾಗೆ ಆಯಿತು. ನಾನು ಕೆಲವು ವರ್ಷಗಳ ಹಿಂದೆ ಪ್ರಯಾಗ್ರಾಜ್, ನನಗೆ ಅದನ್ನು ಅಲಹಾಬಾದ್ ಅಂತ ಕರೆಯೋಕ್ಕೆ ಸರ್ವಥಾ ಇಷ್ಟ ಇಲ್ಲ, ಪ್ರಯಾಗ್ರಾಜ್ಗೆ ಹೋಗಿದ್ದಾಗ ಆ ಪಾರ್ಕಿಗೆ ಹೋಗಿ ಇದನ್ನೆಲ್ಲ ಕೂಡ ನಾನು ನೋಡಿಕೊಂಡು ಬಂದೆ. ಆ ರೀತಿಯಾಗಿ ಅಷ್ಟು ಅಪ್ರಬುದ್ಧವಾದಂಥ ವಯಸ್ಸಿನಲ್ಲಿ ನನ್ನನ್ನು ಬಹಳವಾಗಿ ಪ್ರಭಾವಿಸಿದಂಥ ಒಂದು ಹೊತ್ತಿಗೆ ಅಂದರೆ ಅದು. ಆದರೆ ಈಗ ಇಲ್ಲಿ ಮಾತಾಡಬೇಕು ಅಂತ ಹೇಳಿ ಒಪ್ಕೊಂಡಾಗ ನನಗೆ ಆಹಾರೋಪಿನ ರೋಚತೆ ಸ್ಥಿತಿನೇ ಇದ್ರೂ ಕುಟುಂಬದ ಆಹಾರದ ಹೊಣೆಯೂ ನನ್ನದೇ ಆಗಿದ್ದರಿಂದ ಹಾಗೆ ಓದಕ್ಕಾಗಲಿಲ್ಲ. ಹಾಗಾಗಿ ಮಧ್ಯೆ ಹೇಳ್ಬೇಕಾಗ್ತಿತ್ತು, ಮಾಡಬೇಕಾಗ್ತಿತ್ತು, ಹಾಗಾಗಿ ಮಾಡಿದ್ದಾಯಿತು. ಇದು ಬಹಳ ಸುಂದರವಾದಂತಹ ಒಂದು ಹೊತ್ತಿಗೆ ಅಂತ ನಾವು ಹೇಳ್ಬೋದು. ಇನ್ನು ನೋಡಿದ್ರೆ ಇದನ್ನ ಮಾಡುವಾಗ ಈ ಪುಸ್ತಕದ ಬಗ್ಗೆ ಹೇಳಬೇಕು ಅಂದರೆ, ಒಂದೇ
ಏಕಕಾಲದಲ್ಲಿ ಯುಗಪತ್ ಅಂತ ನಾವು ಸಂಸ್ಕೃತದಲ್ಲಿ ಏನು ಬಳಸ್ತೀವಿ, ಸೂಪರ್ ರೀಡಬಿಲಿಟಿ, ಅತ್ಯದ್ಭುತವಾದಂತಹ ಶಕ್ತಿ, ಓದಿಸಿಕೊಳ್ಳಬಲ್ಲಂಥ ಶಕ್ತಿ ಇದೆ. ಮತ್ತೆ ಮುಂದೇನು ಅಂತ ಕಾಯೋ ಹಾಗೆ ಒಂದು ಪತ್ತೇದಾರಿ ಕಾದಂಬರಿ ಅಥವಾ ಒಂದು ಜೇಮ್ಸ್ ಬಾಂಡ್ ಸಿನಿಮಾ ನೋಡಿದಾಗ ಯಾವ ಥರ ತುದಿ ಬೆರಳಲ್ಲಿ ನಿಂತ್ಕೊಂಡು ಕಾಯ್ತೀವೋ ಆ ರೀತಿಯಾದಂತಹ ಒಂದು ರೋಚಕತೆ ಆದ್ಯಂತವಾಗಿ ಇರುವಂತಹ ಈ ಒಂದು ಹೊತ್ತಿಗೆ. ಆದರೆ ಇಲ್ಲಿರೋದೇನು ಇತಿಹಾಸವೇ. ನಾವು ಮೂವರು ಈ 3 ಹೊತ್ತಿಗೆಗಳನ್ನು ಪರಿಚಯಿಸುವಾಗ ಒಂದು ಚೌಕಟ್ಟನ್ನು ಹಾಕೊಂಡಿದ್ವು. ಒಂದು ಏನು ಐತಿಹಾಸಿಕ ಮಹತ್ವ, ಎರಡನೇದು ಇದಕ್ಕೆ ಮಾಡಿರೋಂತಹ ಒಂದು ಭಾಷೆ, ಅದರ ಪ್ರಯೋಗ, ಮತ್ತೆ ಪ್ರಭಾವ, ಪ್ರಸ್ತುತತೆ ಅಂತ ಬೇಕಾದ್ರೆ ನಾವು ಅನ್ಕೊಳ್ಬೋದು. ಇದು ಪ್ರಕಟ ಆದಾಗ ಏನು ಪ್ರಭಾವ ಬೀರ್ತು ಅಂತ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಮೇಲಂತೂ ಅದು ಪ್ರಭಾವ ಬೀರಿದೆ. ಇವತ್ತು ಇದರ ಪ್ರಸ್ತುತತೆ ಜಾಸ್ತಿ ಇದೆ. ಖಂಡಿತವಾಗಿಯೂ ಇವತ್ತೆಲ್ಲರೂ ಕೂಡ ಓದಬೇಕು. ಯಾಕೆ ಅಂದರೆ ನಮ್ಮ ಗತವನ್ನು, ಅಂದರೆ ನಮ್ಮ ಇತಿಹಾಸವನ್ನು, ನಮ್ಮ ಪರಂಪರೆಯನ್ನು ಮರೆತಂತಹ ಜನಾಂಗಕ್ಕೆ ಏಳಿಗೆ ಇಲ್ಲ ಅನ್ನೋದು ಒಂದು ಮಾತುಂಟು. ಹಾಗಾಗಿ ಇವತ್ತು ನಮಗೆ ಕ್ರಾಂತಿ ಅನ್ನೋದು ಪ್ರಸ್ತುತ ಅಲ್ಲದೆ ಇರ್ಬೋದು, ನಮಗೆ ಸ್ವಾತಂತ್ರ್ಯ ಅನ್ನೋದು ಜಾಸ್ತಿ ಆಗಿದೆ, ಅದನ್ನು ಹೇಗೆ ಬೇಕಾದರೂ ಬಳಸ್ಕೊಳ್ಬೋದು, ಆ ರೀತಿ ಆಗಿದೆ. ಆದರೆ ಈ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿದ್ದಲ್ಲ. ಯಾರುವೇ ನಮಗೆ ಚಿನ್ನದ ತಟ್ಟೆನಲ್ಲಿ ಮಕಮಲ್ಲಿನ ಒಂದು ಹೊದಿಕೆಯನ್ನು ಹೊದಿಸಿ ಕೊಟ್ಟಂತಹ ಉಣಿಸಲ್ಲವೇ ಅಲ್ಲ. ಅದಕ್ಕಾಗಿ ಎಷ್ಟು ನೆತ್ತರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡಬೇಕು ಅಂತಂದ್ರೆ ಈ ಒಂದು ಅಜೇಯ ಹೊತ್ತಿಗೆಯನ್ನು ನಾವು ಓದಬೇಕಾಗತ್ತೆ. ಈ ಐತಿಹಾಸಿಕ ಮಹತ್ವ ಅಂತ ನಾನು ಹೇಳಿದ್ನಲ್ಲ, ಇಲ್ಲಿ ನೋಡಿದ್ರೆ ಪೂರ್ತಿಯಾಗಿ ಇಲ್ಲಿರೋವಂಥದ್ದೆಲ್ಲನೂ ಫ್ಯಾಕ್ಟ್ಸೇ. ಇಲ್ಲಿ ಯಾವ ಒಂದು ಕಲ್ಪನೆಗೆ ಅವಕಾಶವೇ ಇಲ್ಲ. ಐತಿಹಾಸಿಕ ಕಾದಂಬರಿಯಿಂದಾಗ ಕಲ್ಪನೆ ತುಂಬ ಇರುತ್ತೆ. ಐತಿಹಾಸಿಕ ಸಂಗತಿಗಳನ್ನು ಇಟ್ಕೊಂಡು ಅದರ ಸುತ್ತ ಬೇಕಾದಷ್ಟು ಕಲ್ಪನೆ. ಇದು ಕೂಡ ಹಾಗೇನೆ, ಯುಗಾವತಾರದಲ್ಲಿ ಆ ಥರ ಬೇಕಾದಷ್ಟು ಕಲ್ಪನೆಗೆ ಅವಕಾಶ ಇದೆ. ನಾನು ಆ ಪುಸ್ತಕ ಓದಿದ್ದೀನಿ. ಭಾಷೆ ಅಂತೂ ಅದ್ಭುತವಾಗಿದೆ. ಅದಕ್ಕೆ ಹೋಲಿಸಿದಾಗ ಈ ಭಾಷೆ ತುಂಬ ಸರಳವಾಗಿದೆ, ಅಷ್ಟೇ ಚೆನ್ನಾಗಿ ಮನೆ ಮುಟ್ಟತ್ತೆ. ಇದು ಇಲ್ಲಿರೋ ಅಂಥ ಇತಿಹಾಸ ನೋಡಿ ತುಂಬ ದೂರದ್ದಲ್ಲ, ಯಾವುದೋ 500-600 ವರ್ಷಗಳ ಹಿಂದಿನದಲ್ಲ. ಇದು ಕೇವಲ ಒಂದು 150-200 ವರ್ಷಗಳ ಇತಿಹಾಸದ ಸಂಗತಿಗಳನ್ನೆಲ್ಲ ಇಲ್ಲಿ ಅವರು ದಾಖಲೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಚಂದ್ರಶೇಖರ ಆಜಾದ್ ಅವರ ಒಂದು ಜೀವನವನ್ನು, ಅವರ ಹುಟ್ಟಿನಿಂದ ಹಿಡಿದು ಕ್ರಾಂತಿಕಾರಿಗಳಾಗಿ ಆತ್ಮಾಹುತಿ ಆಗೋವರೆಗಿನ ಆ ಜೀವನದ ಆ ಚಿತ್ರಣದ ಮಧ್ಯದಲ್ಲಿ ಇವರು ಮಾಡೋದೇನು ಅಂತಂದ್ರೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಅಷ್ಟೂ ಇತಿಹಾಸವನ್ನ ಅವರು ದಾಖಲು ಮಾಡ್ತಾ ಹೋಗ್ತಾರೆ. ಅದು ಏನು ದಿನಾಂಕಗಳು, ಇಸವಿಗಳು, ಇದೆಲ್ಲದರ ಜೊತೆಗೆ ಅಲ್ಲಿ ನಮಗೆ ಕಾಣ್ತಾ ಅದು ಹೋಗುತ್ತೆ. ಇನ್ನು ಇದರಲ್ಲಿರೋದು ಆಜಾದ್ ಅವರ ಒಂದು ಸ್ವಭಾವವೇ ಕ್ಷಾತ್ರ. ಹುಟ್ಟಿದ್ದು ಬ್ರಾಹ್ಮಣರ ವಂಶದಲ್ಲಿ, ಆದರೆ ಅವರ ಸ್ವಭಾವದಲ್ಲಿ ಎಂತಹ ಕ್ಷಾತ್ರ ಇತ್ತು ಅಂತಂದ್ರೆ ಅವರು ಹುಟ್ಟಾಗಿದ್ದಂತಹ ಒಂದು ಕ್ರಾಂತಿಕಾರಿ ಸಂಸ್ಥೆ ನ್ಯಾಷನಲ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿ ಅಂತ. ನೋಡಿ, ಆ ಸಂಸ್ಥೆಯ ಹೆಸರು ರಿಪಬ್ಲಿಕನ್ ಆರ್ಮಿ ಅಂತ ಮಾಡಿದ್ದಾರೆ. ಅದಕ್ಕೆ ಅವರು ದಂಡನಾಯಕ ಅಂತ ಬಲರಾಜ್ ಅನ್ನೋ ಹೆಸರಿನಲ್ಲಿ ಎಲ್ಲ ಘೋಷಣಾ ಪತ್ರಗಳನ್ನ ಇದನ್ನೆಲ್ಲ ಅವರು ಹೊರಡಿಸ್ತಾ ಇದ್ರು ಅನ್ನೋ ವಿವರಗಳೆಲ್ಲ ಇದರಲ್ಲಿ ಬರುತ್ತೆ. ಇದರಲ್ಲಿ ಮತ್ತೆ ಬಂಗಾಳದ ಒಂದು ಕ್ರಾಂತಿಕಾರಿಗಳ ಇತಿಹಾಸ, ಬಂಗಾಳದಲ್ಲಿ ಅನುಶೀಲನ ಸಮಿತಿಗೂ ಮತ್ತು ಪಂಜಾಬ್ ಪ್ರಾಂತದಲ್ಲಿ ಇದ್ದಂತಹ ಈ ಕ್ರಾಂತಿಕಾರಿ ಚಟುವಟಿಕೆಗಳು ಇದ್ದ ಒಂದು ವೈಮನಸ್ಯ, ಸೆರೆ ಆದಾಗ ಸೆರೆಮನೆಯಲ್ಲಿ ಬಂಗಾಳದ ಕ್ರಾಂತಿಕಾರಿಗಳಿಗೆ ಸಿಕ್ತಿದ್ದಂತಹ ಕೆಲವು ಸಲುಗೆಗಳು, ಇವ್ರಿಗೆ ಸಿಗದೇ ಇದ್ದಿದ್ದು, ಇದೆಲ್ಲ ವಿಷಯಗಳು ಈ ಒಂದು ಹೊತ್ತಿಗೆಯಲ್ಲಿ ಬಹಳ ರೋಚಕವಾಗೂ ಬರುತ್ತೆ. ಬಹಳ ಫ್ಯಾಕ್ಟ್ಸ್ ಅಂತೀವಲ್ಲ, ಅದರಲ್ಲಿ ಯಾವ ಊಹೆನೂ ಇಲ್ಲ. ಇದು ಇತಿಹಾಸ. ಇದನ್ನ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಓದಬೇಕು. ಇಲ್ಲಿ ಓದದೇ ಇರೋರು ಅನೇಕರು ಇರ್ಬೋದು, ನನಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಸರ್ವೆ ಅಂತ ಹೇಳಿ ಇನ್ನೊಂದು ಸಾಹಿತ್ಯಿಕ ಗ್ರೂಪಲ್ಲಿ ಇದನ್ನು ಹಾಕಿದ್ದೆ. ಎಷ್ಟು ಜನ ಓದಿದ್ದೀರಾ ಈ ಒಂದು ಕಾದಂಬರಿನ ಅಂತ. ಅದು ಪೂರ್ತಿಯಾಗಿ ಸಾಹಿತ್ಯಿಕವಾದಂಥ ಗುಂಪು, ವಾಟ್ಸಪ್ ಗುಂಪು. ಒಂದು 4 ಜನ ಕೂಡ ಅದಕ್ಕೆ ಕೈನ ಎತ್ತಲಿಲ್ಲ. ಯಾರೋ ಒಬ್ಬರೋ ಇಬ್ಬರೋ ನಾನು ಹೈಸ್ಕೂಲಲ್ಲಿ ಇದ್ದಾಗ ಓದ್ದೆ ಅಂತ ಹೇಳಿದ್ರು ಅಂತ ಅಂದಾಗ ಈ ಒಂದು ಹೊತ್ತಿಗೆಯನ್ನ, ಜೀವನ ಗಾಥೆಯನ್ನ ಎಷ್ಟು ಜನ ಓದಬೇಕಾಗಿದೆ. ಇನ್ನು ನಮ್ಮ ಒಂದು ಸ್ವಾತಂತ್ರ್ಯದ ಚಳುವಳಿಯ ಇತಿಹಾಸವನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಅಂತ. ಇದ್ರ ಜೊತೆಗೆ ಏನೆಲ್ಲ ಸೇರಿಸ್ಕೊಂಡು ಬರುತ್ತೆ ಐತಿಹಾಸಿಕವಾದ ವಿಷಯಗಳು ಅಂತಂದ್ರೆ, ಈ ಸ್ವರಾಜ್ಯಕ್ಕಾಗಿ
ನಡೆದಂತಹ ಎಲ್ಲ ಬಗೆಯ ಹೋರಾಟಗಳ ಒಂದು ಚಿತ್ರಣವನ್ನು ಕೂಡ ಇದರಲ್ಲಿ ಅವರು ಕೊಡ್ತಾ ಹೋಗ್ತಾರೆ. ಜೊತೆಗೆ ಗಾಂಧೀಜಿಯವರ ಸತ್ಯಾಗ್ರಹ, ಪಿಕೆಟಿಂಗು, ಆಂಗ್ಲರ ದೌರ್ಜನ್ಯ, ಎಷ್ಟು ದೌರ್ಜನ್ಯಗಳು ಇತ್ತು ಅಂತಂದ್ರೆ ಅದು ಹೇಳೋದಿಕ್ಕೆ ಬರೋದಿಲ್ಲ. ಜಲಿಯನ್ ವಾಲಾ ಬಾಗ್ ಘಟನೆ ಆಯ್ತಲ್ಲ 1919ರಲ್ಲಿ, ಆಗ ಅದು ಏನು ಹೇಳ್ತಾರಲ್ಲ, ಹುಣ್ಣಿನ ಮೇಲೆ ಬಾರೆ ಎಳೆದಂಗೆ ಅಂತ ಹೇಳಿ, ಯಾವುದೋ ಒಂದು ದಾರಿನಲ್ಲಿ ಹೋಗ್ಬೇಕಾದ್ರೆ ಜಲಿಯನ್ ವಾಲಾ ಬಾಗಲ್ಲಿ ಈ ನೇಟಿವ್ಸ್ ಅಂದ್ರೆ ನಾವು ಭಾರತೀಯರು, ಅವರೆಲ್ಲರೂ ಹೊಟ್ಟೆ ಮೇಲೆ ತೆಗೆದುಕೊಂಡು ಹೋಗ್ಬೇಕಾಗಿತ್ತಂತೆ. ಹಾಗೆ ಹೋಗದೆ ಹೋದ್ರೆ ಅವ್ರನ್ನ ಬಯಲಲ್ಲಿ ಬಟ್ಟೆ ಬಿಚ್ಚಿಸಿ ಚೆಡಿಯೇಟ್ ಅವ್ರಿಗೆಲ್ಲರಿಗೂ. ಈ ರೀತಿಯಾದಂಥ ಈ ನೋಡಿ, ನಮ್ಮ ನೆಲಕ್ಕೆ ಬಂದು ತಕ್ಕಡಿ ಹಿಡ್ಕೊಂಡು ಬಂದು ಅವರು ನಮ್ಮನ್ನ ಈ ರೀತಿಯಾಗಿ ದೌರ್ಜನ್ಯ, ಇದೆಲ್ಲ ನೋಡಿದಾಗ ಚಂದ್ರಶೇಖರ ಆಜಾದ್ ಅಂತವರ ರಕ್ತ ಕುದಿಯುತ್ತೆ. ಅವರು ಹುಟ್ಟ ಕ್ಷಾತ್ರ ಸ್ವಭಾವ ನೋಡಿ. ಅವರು ಹೇಳ್ತಾರಲ್ಲ, ಇದರಲ್ಲಿ ಒಂದು ಕಡೆ ಹೇಳ್ತಾರೆ, ಅವ್ರಿಗೆ ಚಡಿ ಏಟು ಬಿದ್ದ ಮೇಲೆ ಅವ್ರನ್ನ ಒಬ್ಬ ನ್ಯಾಯಾಧೀಶ ಅವ್ರ ಜೊತೆ ಅವ್ರನ್ನ ಇದನ್ನ ಮಾಡ್ತಾರೆ, ಕರೆಗಾಟ್ ಅಂತ. ಅವನನ್ನ ನೋಡ್ಬಿಟ್ಟು ಹುಡುಗನನ್ನ ದಿಟ್ಟಿಸ್ತಾನೆ. 14 ವರ್ಷ, ಚಿಕ್ಕವನು, ಒಳ್ಳೆ ಚೆನ್ನಾಗಿ ದಪ್ಪಗಿದ್ದಿದ್ದು. ಮೊದಲಿಂದನೂ ಚಂದ್ರಶೇಖರ್ ಆಜಾದ್ ಪತಲ ದುಬಲ ಎಲ್ಲ ಅಲ್ಲ, ಚೆನ್ನಾಗಿ ಹಠಕಟ, ತುಂಬಾ ಚೆನ್ನಾಗಿದ್ರು ನೋಡಕ್ಕೆ ಅಂತ ವ್ಯಕ್ತಿ ಚಿತ್ರವನ್ನು ಕೂಡ ಕೊಡ್ತಾರೆ. ಅದರ ಫೋಟೋ ಇದೆ. ಅದರ ಉಪಕಾರ ಯಾರದ್ದು ಅಂದ್ರೆ ಝಾನ್ಸಿಯ ಮಾಸ್ಟರ್ ರುದ್ರನಾರಾಯಣ್ ಅಂತ ಹೇಳಿ ಅವರು ಚಿತ್ರಕಾರರಾಗಿದ್ರು, ಅವರಿಂದ ಅದು ಬರೆದಿಸಿದ್ದು ಅಂತೆಲ್ಲ ಬರುತ್ತೆ. ಅವರು ನೋಡಿ ಹೇಳ್ತಾರೆ, ಹೌದಾ ನೀನೇನೋ ಅವ್ನ ಕಲ್ಲಿಂದ ಹೊಡೆದಿದ್ದು ಅಂತ. ಇವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದ ಸತ್ಯಾಗ್ರಹಿಗಳ ಮೇಲೆ ದೌರ್ಜನ್ಯ ಮಾಡ್ತಿದ್ದವ್ರ ಮೇಲೆ ಲಾಠಿ ತಗೊಂಡು ಹೊಡೆದಿರ್ತಾನೆ, ಕಲ್ಲು ತೆಗೆದು ಎಸ್ತಿರ್ತಾನೆ. ಅದಕ್ಕೆ ಹಿಡ್ಕೊಂಡು ಹೋಗಿರೋದು ಅವನನ್ನ ಚಡಿ ಏಟ್ ಕೊಡೋದಕ್ಕೆ. ಅದು ತುಂಬಾ ಪ್ರಸಿದ್ಧವಾದದ್ದು. ಅವನ ಮೇಲೆ ವಿಚಾರಣೆ ಆದಾಗ ನೋಡಿ, 14 ವರ್ಷ, ಇನ್ನೂ ಚಿಕ್ಕವನು, ಅಪ್ರಬುದ್ಧ, ಅಂಥವನ ಮೇಲೆ ವಿಚಾರಣೆ. ಇವತ್ತೇ ಅದನ್ನ ಮಾಡೋಣ ಜುವೆನೈಲ್ ಕ್ರೈಮ್ ಅಂತ ಹೇಳಿ ಅದು ಬೇರೆ ತರನೇ ಅದನ್ನ ನೋಡೋದುಂಟು. ಆದ್ರೆ ಇಲ್ಲಿ ಮಾಡಿರೋದೇನು, ಅವನನ್ನ ಮಿಕ್ಕ ದೊಡ್ಡವ್ರ ಜೊತೆ ನಿಲ್ಲಿಸಿ ವಿಚಾರಣೆ ಮಾಡಿದಾಗ, ಹೌದು ನಿಜ ನಾನೇ ತಪ್ಪು ಮಾಡಿದ್ದು, ಆದ್ರೆ ಈಗ ನಿಜವಾಗ್ಲೂ ನಂಗೆ ತಪ್ಪು ಮಾಡಿದ್ದೀನಿ ಅನ್ನಿಸ್ತಿದೆ ಅಂತ ಅವರು ಚಂದ್ರಶೇಖರ್ ಬಾಲಕ ಹೇಳ್ತಾರೆ. ಆಗ ಪರವಾಗಿಲ್ಲ, ಹುಡುಗಂಗೆ ಬುದ್ಧಿ ಬರ್ತಾ ಇದೆ, ಏನೋ ಮಾಡೋಣ ಅಂತ ಅನ್ಕೊಂಡ್ರೆ, ಏನು ಬುದ್ಧಿ ಬರ್ತಾ ಇದೆಯಾ ಅಂದ್ರೆ, ಕಲ್ಲಿಂದ ನಾನು ಹೊಡಿಬಾರ್ದಿತ್ತು, ಲಾಠಿಯಿಂದ ಅವನ ತಲೆ ಹೊಡಿಬೇಕಾಗಿತ್ತು ಅಂತ. ನೋಡಿ, ಆ ವಯಸ್ಸಲ್ಲೇ ಅವನಿಗೆ ಅಂತಹ ಒಂದು ಕ್ಷಾತ್ರ ಅವನ ಸ್ವಭಾವವೇ ಆಗೋಗಿತ್ತು ಅಂತ. ಇದಾದ ಮೇಲೆ ಚಡಿ ಏಟ್ ತಿಂದ ಮೇಲೆ ಅವನನ್ನ ಅಲ್ಲೇ ಒಬ್ಬರ ಮನೇಲೆ ಇರ್ತಾನೆ ಕಾಶಿನಲ್ಲಿ. ಹಾಗಿದ್ದಾಗ ಅವ್ನು ದಿನಾನು ಯಾರಿಗೂ ಗೊತ್ತಾಗ್ದಾಗೆ ಲಾಠಿ ಎಲ್ಲ ಅದನ್ನ ಹೆರದು ಬಿಟ್ಟು ಅದನ್ನ ಚೆನ್ನಾಗಿ ಚೂಪ್ ಮಾಡೋದು, ಅದನ್ನ ನೈಸ್ ಮಾಡೋದು ಎಲ್ಲ ಮಾಡ್ತಿರ್ತಾನೆ. ಯಾಕೋ ಹೀಗೆ ಮಾಡ್ತಿದೀಯಾ ಅಂದ್ರೆ, ಅಲ್ಲೇ ಪಕ್ಕದಲ್ಲೇ ಆಂಗ್ಲೇಯರ ಒಂದು ಕಾಲನಿ, ಆ ಕಾಲನಿಯಿಂದ ಹುಡುಗರೆಲ್ಲ ಬಂದು ಈ ಕಡೆ ಆಡಕ್ ಬಂದ್ರೆ ಇವನು ಮರದ ಮೇಲಿಂದ ನೆಗೆದು ಅವ್ರನ್ನೆಲ್ಲ ಗುಟ್ಟಾಗಿ ಬಡಿದು ಈಚೆಗೆ ಬರ್ತಾ ಇರ್ತಾರೆ. ಈ ರೀತಿಯಾದಂಥ ಪ್ರತೀಕಾರ, ಸೇಡು, ಕ್ಷಾತ್ರ ಅನ್ನೋದು ಆಜಾದರ ಒಂದು ಸ್ವಭಾವವೇ ಆಗಿತ್ತು. ಇದೆಲ್ಲ ಬರುತ್ತೆ. ಜೊತೆಗೆ ನಾನು ಆಗ್ಲೇ ಹೇಳಿದಾಗೆ ಈ ವಿವೇಕಾನಂದರ ಉದ್ಬೋಧನೆಯ ಒಂದು ವಿಷಯ ಬರುತ್ತೆ, ಆರ್ಯ ಸಮಾಜದ ಸ್ಥಾಪನೆ, ಅದರ ಮೂಲಕ ಕೂಡ ಭಾರತೀಯರನ್ನ, ಅವರ ಒಂದು ಹಿಂದುತ್ವ, ಭಾರತೀಯತೆ, ಅದರ ಬಗ್ಗೆ ಒಂದು ಜಾಗರಣ ಉಂಟು ಮಾಡಕ್ಕೆ ಇದೆಲ್ಲವೂ ಕೂಡ ಇದರಲ್ಲಿ ಬರುತ್ತೆ. ಆರ್ಯ ಸಮಾಜದವರು ಕ್ರಾಂತಿಕಾರಿಗಳಿಗೆ ಸಹಾಯಕರೇ ಆಗಿದ್ರು. ಅವ್ರು ಎಷ್ಟೋ ಸತಿ ಅವ್ರಿಗೆಲ್ಲ ಆಶ್ರಯವನ್ನ ಕೊಡ್ತಾ ಇದ್ದಿದ್ದೆಲ್ಲ ಕೂಡ ಈ ಒಂದು ಹೊತ್ತಿಗೆಯಲ್ಲಿ ಅನೇಕ ಸಂಗತಿಗಳನ್ನ ಹೇಳಿದ್ದಾರೆ. ಇನ್ನು ಜಲಿಯನ್ ವಾಲಾ ಬಾಗ್ದು ಆಗ್ಲೇ ನಾನು ಹೇಳಿದೆ. ಇದಾದ ಮೇಲೆ ಇನ್ನು ಏನೇನೆಲ್ಲ ಬರುತ್ತೆ ಅಂತಂದ್ರೆ, ಈ ಜಲಿಯನ್ ವಾಲಾ ಬಾಗ್ ಆಗ್ತಿದ್ದಾಗೇನೆ ಚಂದ್ರಶೇಖರ್ ಆಜಾದ್ ಅವರಿಗೆ ಅಹಿಂಸಾ ಮಾರ್ಗ ಅನ್ನೋದು ಕೆಲಸಕ್ಕೆ ಬಾರದ್ದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಗೊತ್ತಾಗ್ತಿದ್ದಾಗೇನೆ ಅವರು ರಾಮ್ ಪ್ರಸಾದ್ ಬಿಸ್ಮಿಲ್ ಅವರ ಇದಕ್ಕೆ ಬರ್ತಾರೆ. ಬಂದು ಸನಾತನ ಧರ್ಮದ ಆ ಸಿದ್ಧಾಂತಗಳ ಅಡಿಯಲ್ಲಿ ಅವರು ಕ್ರಾಂತಿ ಸಂಸ್ಥೆಯನ್ನ ಕಟ್ಟೋದು ಅಂತ ಹೇಳ್ತಾರೆ. ಏನು ಸನಾತನ ಧರ್ಮ ಅಥವಾ ಸನಾತನ ಸಿದ್ಧಾಂತ ಅಂದ್ರೆ ಏನು? ಸನಾತನ ಧರ್ಮದ ಪ್ರಮುಖವಾದಂತಹ ಆಶಯವೇ ಸ್ವಾತಂತ್ರ್ಯ. ಅದು ಯಾರನ್ನು ಬಂಧಿಸಿ ಇಡೋದಕ್ಕೆ ಇಷ್ಟಪಡೋದಿಲ್ಲ. ವ್ಯಕ್ತಿ ಸ್ವಾತಂತ್ರ್ಯವೂ ಉಂಟು, ಅದೇ ರೀತಿಯಾಗಿ ಒಂದು ಚೌಕಟ್ಟಿನಲ್ಲಿ ಸಮಷ್ಟಿಯೂ ಕೂಡ ಸ್ವತಂತ್ರವಾಗಿರ್ಬೇಕು. ಹೀಗೆ ಪರಸ್ಪರ ಸ್ವಾತಂತ್ರ್ಯವನ್ನ ಗೌರವಿಸುವಂಥದ್ದು ಸನಾತನ ಧರ್ಮದ ಮೂಲ ಆಶಯ. ಅದರ ಒಂದು ಅಡಿಪಾಯದಲ್ಲಿ ಇವರು ಅದನ್ನ ಕಟ್ಟಿದ್ದು ಅಂತ ಗೊತ್ತಾಗತ್ತೆ. ಇನ್ನು ಅದಾದ ಮೇಲೆ ಇನ್ನು ಕಾಕೋರಿ ದುರಂತ ಎಲ್ಲ ವಿಷಯ ಬರುತ್ತೆ. ಒಂದೊಂದು ಅಧ್ಯಾಯಗಳು, 21 ಅಧ್ಯಾಯಗಳ ಶೀರ್ಷಿಕೆನೆ ಬಹಳ ಬಹಳ ಚೆನ್ನಾಗಿರುವಂತಹ ಒಂದು ಶೀರ್ಷಿಕೆ. ಸುಮ್ಮನೆ ಒಂದು 2 ಮಾತ್ರ ಹೇಳ್ತೀನಿ ನಿಮಗೆ, ಅದು ಗೊತ್ತಾಗುತ್ತೆ ನೋಡಿ. ಮೊದಲಿಗೆ ಆ ಹುಡುಗ ಹಕ್ಕಿ ಹಾರಿತು, ಬಿಸ್ಮಿಲ್ಲರ ಅಖಾಡದಲ್ಲಿ ಕಾದಿದ್ದಳು ತಾಯಿ ಕುವರ ಬರುವನೆಂದು, ಆಮೇಲೆ ಲಾಲಾಜಿ ಕಗ್ಗೊಲೆ ಸೇಡು, ಇದಂತೂ
ತುಂಬ ಚೆನ್ನಾಗಿರುವಂಥದ್ದು. ಅದೇ ಲಾಲಾ ಲಜಪತ್ ರಾಯರ ಇದಾದ ಮೇಲೇನೆ ಅವರು ಇವನನ್ನ ಯಾರೋ ಸ್ಯಾಂಡಲ್ಸ್ನ ಕೊಲೆ ಮಾಡೋದು, ಅದೆಲ್ಲ ಕೂಡ ಬಹಳ ಸುಂದರವಾಗಿದೆ. ಎಷ್ಟು ಚೆನ್ನಾಗಿ ಪುಸ್ತಕದಲ್ಲಿ ಇದೆ ಅಂದರೆ ಸ್ಕೆಚ್ ಎಲ್ಲ ಕೂಡ ಅನೇಕ ಚಿತ್ರಗಳನ್ನು ಇದು ಒಳಗೊಂಡಿದೆ. ಅನೇಕ ಚಿತ್ರಗಳು ಲೇಖಕರು ತಮ್ಮ ಸ್ಕೆಚ್ ಬುಕ್ಕಿಂದ ಮಾಡಿರೋದು, ಅಂತಹ ಒಂದು ಅಮೂಲ್ಯವಾದ ಫೋಟೋಗಳಿದೆ. ಜೊತೆಗೆ ಆಜಾದರ ಕೈ ಬರಹದ ಪತ್ರ ಮೊದಲ ಬಾರಿಗೆ ಇದರಲ್ಲಿ ಮುದ್ರಿತವಾಗಿದೆ. ಮತ್ತೆ ಆಜಾದರು ಕಾಶಿ ವಿದ್ಯಾಪೀಠದಲ್ಲಿ ಸಂಸ್ಕೃತ ಕಲಿಯಕ್ಕೆ ಅಂತ ಬಂದಿದ್ದು. ಅವ್ರು ಕಲ್ತಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ, ಆದರೆ ಆಮೇಲೆ ನೋಡಿದ್ರೆ ಅವ್ರು ಈ ದಿಕ್ಕಿಗೆ ತಿರುಗ್ಕೊಂಡ್ರು. ಆ ಕಾಶಿ ವಿದ್ಯಾಪೀಠಕ್ಕೆ ಅವರ ಸ್ವಹಸ್ತಾಕ್ಷರದಿಂದ ಬರೆದು ಕೊಟ್ಟಂತಹ ಒಂದು ಹಿಸ್ಟ್ರಿ ಬುಕ್, ಅದು ಶಿಲ್ಲಿಂಗ್ಸ್ ಹಿಸ್ಟರಿ ಆಫ್ ಇಂಗ್ಲೆಂಡ್ ಅಂತ ಹೇಳಿ, ಅದು ಲೇಖಕರಿಗೆ ಅಕಸ್ಮಾತ್ತಾಗಿ ಸಿಕ್ಕಿದ್ದು ಅಂತ, ಅದು ಕೂಡ ಒಂದು ಪವಾಡ ಅಂತ ಹೇಳಿ ಅವರು ಅಜೇಯ ಯಾತ್ರೆಯಲ್ಲಿ ಬರ್ಕೊಂಡಿದ್ದಾರೆ. ಇದೆಲ್ಲ ನೋಡಿದಾಗ ಇತಿಹಾಸಕ್ಕೆ ಇದು ಎಷ್ಟು ಹತ್ತಿರವಾಗಿದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ನಾನು ಆಗ್ಲೇ ಹೇಳಿದೆ, ಸೈಮನ್ ಕಮಿಷನ್ ಬಂದಿದ್ದು, ಗಾಂಧಿ ಇರ್ವಿನ್ ಒಪ್ಪಂದ, ಇದೆಲ್ಲವೂ ಈ ಹೊತ್ತಿಗೆಯ ಭಾಗವಾಗಿ, ಇತಿಹಾಸದ ಭಾಗವಾಗಿ ಬರುತ್ತೆ. ಇನ್ನೂ ಒಂದು ಮುಖ್ಯವಾದದ್ದು ಅಂದ್ರೆ ಸಂಸ್ಥಾನಗಳ ಸಹಕಾರ. ಅಂದ್ರೆ ಆ ಕಾಲಕ್ಕಾಗ್ಲೇ ನಮ್ಮ ದೊಡ್ಡ ದೊಡ್ಡ ರಾಜ ಮನೆತನಗಳು, ರಾಜ್ಯಗಳೆಲ್ಲ ಒಡೆದು ಚಿಕ್ಕ ಚಿಕ್ಕ ಸಂಸ್ಥಾನಗಳಾಗಿ ಹಂಚೋಗಿತ್ತು. ಆ ಸಂಸ್ಥಾನಗಳಲ್ಲಿ ಓರ್ಛಾ, ಡಿಮರಾಪುರ, ಖನಿಯಾಧಾನ, ದತಿಯಾ, ಅಲ್ಲೊಬ್ಬ ಜೂದೇವ ಅಂತ ದತಿಯಾ ಸಂಸ್ಥಾನದವರು, ಅವರಂತೂ ಪಕ್ಕಾ ರಾಷ್ಟ್ರೀಯವಾದಿ. ಅವರು ಚಂದ್ರಶೇಖರ ಆಜಾದರಿಗೆ ಬೇಕಾದಷ್ಟು ಸಹಾಯವನ್ನ ಮಾಡ್ತಾರೆ. ಅವರಿಗೆ ಬಂದೂಕ, ಕಾಡತೂಸ್ ಕೊಡೋದು, ಮತ್ತೆ ಅವರ ಸಂಸ್ಥಾನದಲ್ಲಿ ಆಶ್ರಯ ಕೊಡೋದು ಬೇಕು ಅಂದಾಗ ಆ ಸಂಸ್ಥಾನದ ಹತ್ರ ಇರುವಂತ ಕಾಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ಗುರಿ ಸಾಧನೆ ಮಾಡೋದಕ್ಕೆ ಅವಕಾಶ ಕೊಡೋದು, ಹಣಕಾಸನ್ನ ಒದಗಿಸೋದು, ಇದೆಲ್ಲ. ಆ ಜೂದೇವನ ಬಗ್ಗೆ ಹೇಳಿದ್ನಲ್ಲ, ಇದು ಜೂದೇವನ ಮೊದಲು ಹೇಳ್ತೀನಿ. ಇನ್ನೊಂದು, ಈ ಒಂದು ಹೊತ್ತಿಗೆಯಲ್ಲಿ ಇತಿಹಾಸದ ಒಂದು ಅಂಶ ಅಂದ್ರೆ ಆ ಹೊತ್ತಿಗೆ ಸಂಸ್ಥಾನಗಳ ಸ್ಥಿತಿಗತಿ ಹೇಗಿತ್ತು, ಅಲ್ಲಿ ಕೆಲವು ರಾಜರ ಲಾಂಪಟ್ಯ ಹೇಗಿರ್ತಾ ಇತ್ತು, ಮತ್ತೆ ದೇಶ ಪ್ರೇಮ, ದುಷ್ಟತನ ಎಲ್ಲವೂ ಕೂಡ ಒಂದು ನಕ್ಷಲ್ ಅಂತೀವಲ್ಲ, ಆ ರೀತಿಯಾಗಿ ಈ ಒಂದು ಹೊತ್ತಿಗೆಯಲ್ಲಿ ಬರ್ತಾ ಹೋಗುತ್ತೆ. ಇನ್ನು ಈ ಜೂದೇವ ಅನ್ನುವಂತ ತತಿಯಾ ಸಂಸ್ಥಾನದ ಅವರಿಗೆ ಜ್ವಲಂತ ಉದಾಹರಣೆ ಅಂದ್ರೆ, ಅವರು ಈ ದೇಶಭಕ್ತರಿಗೆಲ್ಲ ಸಹಾಯಕರಾಗಿದ್ರು ಅಂತ ಅವ್ರನ್ನ ಬ್ರಿಟಿಷರು ಪದಚ್ಯುತ ಮಾಡಿಬಿಡ್ತಾರೆ. ಪದಚ್ಯುತ ಮಾಡಿ ಅವರಿಗೆ ಕೊಡ್ತಾ ಇದ್ದಿದ್ದ ಮಾಶಾಸನ 250 ರೂಪಾಯಿ. 250 ರೂಪಾಯಿಯಲ್ಲಿ ಅವರು 50 ರೂಪಾಯಿ ರಾಮ ಜನ್ಮಭೂಮಿ ದೇವಸ್ಥಾನಕ್ಕೆ ಪ್ರತಿ ತಿಂಗಳು ಕಳಿಸ್ತಾ ಇದ್ರಂತೆ. ಏನು ಈ ಒಂದು ದೇಶ ಪ್ರೇಮದ ಈ ಜ್ವಲಂತವಾದ ಉದಾಹರಣೆಗಳೆಲ್ಲ ಕೂಡ ಈ ಒಂದು ಹೊತ್ತಿಗೆಯಲ್ಲಿ ಅಡಕೊಂಡಿದೆ. ಇನ್ನು ಮುಂದೆ ನೋಡಿ, ಸೈಮನ್ ಕಮಿಷನ್ ಯಾತಕ್ಕೆ ಅವ್ರು ಬೇಡ ಅಂತಂದ್ರು ಅಂದ್ರೆ, ಈ ರಾಜಕೀಯ ಸುಧಾರಣೆಗಳನ್ನ ಮಾಡೋದಿಕ್ಕೆ ಒಬ್ಬ ಭಾರತೀಯ ರೆಪ್ರೆಸೆಂಟೇಟಿವ್ ಇಲ್ಲದೆ ಎಲ್ಲರೂ ಅವರೇ ಇದ್ರು. ಅದರಿಂದಾಗಿ ನಮಗೆ ಬೇಡ, ನಮಗೆ ಚಿಕ್ಕ ಪುಟ್ಟ ಸುಧಾರಣೆ ಬೇಡ, ನಮಗೆ ಸಂಪೂರ್ಣ ಸ್ವರಾಜ್ಯ ಬೇಕು ಅನ್ನೋದಕ್ಕಾಗಿ ಸೈಮನ್ ಬೈಕಾಟ್ ಅಂತೂ ದೇಶದಾದ್ಯಂತ ಅದು ಇದಾಗತ್ತೆ. ಆಲ್ ಇಂಡಿಯಾ ಲೆವೆಲಲ್ಲಿ ಅದು ಬೈಕಾಟ್ ಇದಾಗತ್ತೆ. ಈ ಮುಖ್ಯವಾದ 2 ಐತಿಹಾಸಿಕ ಸಂಗತಿಗಳನ್ನ ಹೇಳ್ತೀನಿ, ಆಶ್ಚರ್ಯ ಆಗ್ಬೋದು. ಮೋತಿಲಾಲ್ರು ಆಜಾದ್ ಅವ್ರನ್ನ, ಚಂದ್ರಶೇಖರ್ ಆಜಾದ್ ಅವ್ರನ್ನ 1931 ಜನವರಿನಲ್ಲಿ ತಾವೇ ಭೇಟಿಯಾಗಕ್ಕೆ ಬಯಸಿದ್ರು. ಯಾತಕ್ಕೆ ಅಂತ ಊಹೆ ಮಾಡ್ಬೋದಾ? ಈ ಸತ್ಯಾಗ್ರಹಿಗಳ ಮೇಲೆ ದೌರ್ಜನ್ಯ ನಡೀತಾ ಇತ್ತು. ಅವಾಗ ಮೋತಿಲಾಲ್ರಿಗೂ ಬಹುಶಃ ಗೊತ್ತಾಗಿತ್ತು ಅನ್ಸುತ್ತೆ, ಈ ಒಂದು ಕೆನ್ನೆ ತೋರಿಸಿದ್ರೆ ಇನ್ನೊಂದು ಕೆನ್ನೆ ಹೊಡಿ ಅನ್ನೋದೆಲ್ಲ ಆಗಲ್ಲ. ಅಹಿಂಸಾ ಪರಮೋ ಧರ್ಮ, ಧರ್ಮಹಿಂಸಾ ತಥೈವಚ, ಮನುವಿನ ಮಾತು. ನಾವು 2ನೇ ಭಾಗ ಬಿಟ್ಬಿಟ್ಟಿದೀವಿ, 1ನೇ ಭಾಗ ಮಾತ್ರ ಹಿಡ್ಕೊಂಡು ಕೂತಿದೀವಿ. ಆದ್ರೆ ಆ ಚಂದ್ರಶೇಖರ ಆಜಾದರು ಧರ್ಮಹಿಂಸಾ ತಥೈವಚ ಅದನ್ನ ಬಲವಾಗಿ ಹಿಡ್ಕೊಂಡ್ರು ಅವರು ಅಂತ. ಇವರು ಮೋತಿಲಾಲ್ರು ಏನ್ ಮಾಡ್ತಾರೆ, ಆಜಾದರ ಒಂದು ಸಹಾಯವನ್ನ ತಗೊಂಡು ಈ ದೌರ್ಜನ್ಯ ಮಾಡ್ತಿರೋರ ಮೇಲೆ ಏನಾದ್ರು ಮಾಡ್ಬೋದು ಅನ್ನೋದಕ್ಕೆ 1 ಗಂಟೆಗಳ ಕಾಲ ಆನಂದ ಭವನದಲ್ಲಿ ಏಕಾಂತವಾಗಿ ಮಾತಾಡ್ತಾರೆ. ಆಮೇಲೆ ಆಜಾದ್ ಬಚ್ಚನ್ ಅಂತ ಅವನ ಬಲಗೈ ಬಂಟ, ಅವನನ್ನ ಹೇಳ್ತಾನೆ, ಬಚ್ಚನ್ ಇನ್ಮೇಲೆ ನಮ್ ಕಷ್ಟ ಎಲ್ಲ ನೀಗಿತು, ನಮಗಿನ್ನೇನು ಒಳ್ಳೆ ಕಾಲ ಬಂತು ಅನ್ಸುತ್ತೆ ಅಂತ ಹೇಳ್ಕೊಂಡು ಬರ್ತಾರೆ. ಆದ್ರೆ ಪಾಪ ಸ್ವಲ್ಪ ದಿನದಲ್ಲೇ ಮೋತಿಲಾಲರ ಮರಣ ಆಗೋಗುತ್ತೆ, ಅಲ್ಲಿಗೆ ಅದು ನಿಂತೋಗುತ್ತೆ. ಇನ್ನು ನೋಡಿ, 6 ಫೆಬ್ರವರಿ 1931 ಅವರು ಸತ್ತಿದ್ದು. ಇನ್ನು ಬಹುಶಃ ಅವ್ರು ಸಾಯ್ದೇ ಹೋಗಿದ್ದಿದ್ರೆ ಆಜಾದನ ಹೋರಾಟಕ್ಕೆ ಮಾನ್ಯತೆ ಬಂದು ಹುತಾತ್ಮ ಆಗ್ತಿರ್ಲಿಲ್ವಾ ಅಂತ ನನಗೆ ತುಂಬಾ ಅನಿಸಿದ್ದಿದೆ. ಅದು ಗೊತ್ತಿಲ್ಲ, ವಿಧಿ ಅನ್ನೋದೊಂದಿದೆ ಅಲ್ವಾ, ಅದು ಅದರ ಒಂದು ರೀತಿಯಲ್ಲೇ ಎಲ್ಲ ನಡ್ಕೊಂಡು ಹೋಗುತ್ತೆ. ಇನ್ನು ಆಜಾದ್ ಗಾಂಧಿಯವರನ್ನ ಭೇಟಿ ಮಾಡೋದಕ್ಕೆ ಒಂದು ನಿಯೋಗವನ್ನ ಕಳಿಸಿದ್ದು, ಇದು ಅದ್ಭುತವಾದಂಥ ಒಂದು ಪರಿಕಲ್ಪನೆ. ಯಾಕೆಂದ್ರೆ
ಗಾಂಧಿ ಇರ್ವಿನ್ ಒಪ್ಪಂದ ಆಗುವಾಗ ಈ ಸತ್ಯಾಗ್ರಹಿಗಳಿಗೆಲ್ಲ ಬಿಡುಗಡೆ ಆಗಬೇಕು ಅಂತ, ಜೊತೆಗೆ ಯಾರ್ಯಾರ ಮೇಲೆ ವಾರೆಂಟ್ ಇತ್ತೋ ಅವರೆಲ್ಲರನ್ನೂ ರದ್ದು ಮಾಡಬೇಕು ಅಂತ. ಆದರೆ ಅದರಲ್ಲಿ ಆ ಟೈಮ್ಗೆ ಭಗತ್ ಸಿಂಗ್, ರಾಜ್ಗುರು ಅವರೆಲ್ಲ ಕೂಡ ಈ ಅಸೆಂಬ್ಲಿನಲ್ಲಿ ಬಾಂಬ್ ಸ್ಫೋಟ ಮಾಡಿ ಅಲ್ಲಿರ್ತಾರೆ. ಅವರೆಲ್ರಿಗೂ ಇನ್ನೇನು ಗಲ್ಲಾಗೋದು ನಿಶ್ಚಯ ಆಗಿರುತ್ತೆ. ಹಾಗಿದ್ದಾಗ ಅವರನ್ನು ಬಿಡುಗಡೆ ಮಾಡಬೇಕು ಅನ್ನೋದನ್ನ ಸೇರಿಸ್ಬೇಕು ಕ್ರಾಂತಿಕಾರಿಗಳನ್ನು ಅನ್ನೋದು ಆಜಾದ್ ಅವರ ಸ್ಥಿರವಾದಂಥ ದೃಢವಾದ ನಂಬಿಕೆ. ಹೌದಲ್ವಾ? ಅವರಿಗಿಂತ ಇವರು ನೆತ್ತರನ್ನ ಸುರಿಸಿ, ಅದು 16, 17, 18, ಆಜಾದೇ 25 ವರ್ಷ, ಅವರು ಮರಣ ಹೊಂದಿದಾಗ 25 ವರ್ಷ. ಪಾಪ ಅಂತಹ ಎಳೆಯ ಜೀವಗಳು ಎಷ್ಟು ರಕ್ತವನ್ನ ಕೋಡಿ ಹರಿಸಿದೆ. ಅಂಥವ್ರನ್ನ ಬಿಟ್ಬಿಟ್ಟು ಬರೀ ಸತ್ಯಾಗ್ರಹಿಗಳನ್ನ ಬಿಡಿಸೋದು ಅಂದ್ರೆ ಏನು ಅಂತ ಹೇಳಿ ಇವರು ಒಂದು ನಿಯೋಗ ಕಳಿಸ್ಬೇಕು, ಅವರನ್ನು ಬಿಡಿಸೋದಕ್ಕೆ ಸೇರಿಸ್ಬೇಕು ಅಂತ ಹೇಳಿ ಕಳಿಸ್ತಾರೆ. ಯಾರನ್ನ? ದುರ್ಗಾಭಾಬಿ, ಸುಶೀಲಾ ದೀದಿ ಅಂತ. ಈ ದುರ್ಗಾಭಾಬಿ ಅವರ ಕತೆ, ಅವರ ಪತಿಯಾದಂಥ ಭಗವತಿ ಚರಣ್ ಬೋಹ್ರಾ ಅವ್ರನ್ನ ಬ್ರೈನ್ ಆಫ್ ದ ರೆವಲ್ಯೂಷನರೀಸ್ ಅಂತ ಕರೀತಿದ್ರಂತೆ. ತುಂಬಾ ಶ್ರೀಮಂತರಾಗಿದ್ದವರು. ಅವರೆಲ್ಲ ಇವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ರು. ಅವರಿಬ್ಬರನ್ನ ಕಳಿಸ್ತಾರೆ. ಆದ್ರೆ ಗಾಂಧಿಯ ಉತ್ತರ ನೋಡಿ ಅವ್ರೇನು ಹೇಳ್ತಾರೆ ಗೊತ್ತಾ? ಇವರಿಬ್ಬರು ಬರ್ತಿದ್ದಾಗೆ ಇವರೇ ಕ್ರಾಂತಿಕಾರಿಗಳು, ಇವ್ರು ಬಿಡುಗಡೆ ಬಯಸಿ ಬರ್ತಿದ್ದಾರೆ ಅನ್ಕೊಂಡು ನೀವು ಈ ಕ್ಷಣ ಶರಣಾಗಿ ನಿಮಗೆ ನಾವು ಬಿಡುಗಡೆ ಕೊಡಿಸ್ತೀನಿ ಅಂತ ಹೇಳಿದ್ರಂತೆ. ಬಾಪೂಜಿ, ನಾವು ಅದಕ್ಕೆಲ್ಲ ಬಂದಿರೋದು, ಈ ಥರ ನಮ್ಮ ಕ್ರಾಂತಿಕಾರಿಗಳು ಸೆರೆನಲ್ಲಿ ಇದಾರಲ್ಲ ಅವರನ್ನು ಬಿಡಿಸ್ಬೇಕು ಅಂತ ಹೇಳಿ ನೀವು ಇರ್ವಿನ್ ಜೊತೆ ಮಾತಾಡುವಾಗ ಕಂಡೀಷನ್ ಹಾಕಬೇಕು ಅಂತ ಹೇಳಿದಾಗ ಅವರು ಹೇಳದಂತೆ, ಇಲ್ಲ ಅವ್ರದ್ದು ಹಿಂಸಾ ಮಾರ್ಗ, ನಂದು ಅಹಿಂಸೆ ಮಾರ್ಗ, ಹಾಗಾಗಿ ನಾನು ಹೇಗೆ ಅವ್ರಿಗೆ ಇದನ್ನು ಹೇಳಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಆಮೇಲೆ ಜವಾಹರ್ಲಾಲ್ ನೆಹರು ಹತ್ರನೂ ಹೋಗ್ತಾರೆ. ಆದರೆ ಅವರು ಏನು ಮಾಡೋಕ್ಕಾಗಲಿಲ್ಲ. ಆದರೆ ಇವರಿಗೆ ಒಂದಿಷ್ಟು ಧನ ಸಹಾಯ ಮಾಡ್ತಾರೆ. ಅವ್ರಿಗೊಂದಿಷ್ಟು ಸಹಾನುಭೂತಿ ಇತ್ತು ಅನ್ನೋದು ನನಗೆ ಈ ಪುಸ್ತಕ ಓದಿದ ಮೇಲೆ ಗೊತ್ತಾಗಿದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಇವರು ಹುತಾತ್ಮರಾದಾಗ ಇವರ ಒಂದು ಶವ ಯಾವುದಿದೆ ಅದು ಭಿಕಾರಿಯ ಥರ ಪೊಲೀಸರ ಕೈಯಲ್ಲಿ ದಹನ ಆಗಬಾರದು ಅನ್ನೋದಕ್ಕೆ ಮದನ ಮೋಹನ ಮಾಳವೀಯರು ತುಂಬ ಅದಕ್ಕೆ ಒದ್ದಾಡ್ತಾರೆ. ಕಮಲಾ ನೆಹರು ಅವರು ತುಂಬ ಅದನ್ನು ಫಾಲೋ ಮಾಡಿ ಶಿವಶಂಕರ್ ಮಿಶ್ರಾ ಅಂತ ಅಲ್ಲಿ ಕಾಶಿಯಲ್ಲಿ ಇದ್ದಂಥ ಒಬ್ಬರನ್ನ ಕರೆಸಿ ಆಮೇಲೆ ಅವರ ಮೂಲಕವಾಗಿ ಅದೆಲ್ಲ ಒಂದು ಸಂಸ್ಕಾರವನ್ನು ಮಾಡಿಸ್ತಾರೆ ತ್ರಿವೇಣಿಯ ಸಂಗಮದ ಹತ್ರ. ಈ ಶಿವಶಂಕರ ಮಿಶ್ರಾ ಅವರ ಕುಟುಂಬದವರನ್ನ ಲೇಖಕರು ಭೇಟಿ ಮಾಡಿದ್ರು. ಅವ್ರ ಹತ್ರ ಇನ್ನೂ ಅಸ್ಥಿ ಇತ್ತಂತೆ, ಮತ್ತೆ ಒಂದು ಪತ್ರ ಕೂಡ ಇತ್ತು ಅಂತ. ಆ ಪತ್ರವನ್ನ ಪಡ್ಕೊಂಡಿದ್ದಾರೆ. ಆ ಪತ್ರ ಪಡ್ಕೊಂಡಿದ್ದೇನೆ ಒಂದು ಪತ್ತೆದಾರಿ ಕಾದಂಬರಿ ತರ ಪ್ರಯತ್ನ. ಅದೆಲ್ಲ ಕೂಡ ನೀವು ಇದರಲ್ಲೇ ಮೂಲದಲ್ಲೇ ಓದಿ ನೋಡ್ಬೇಕು. ಅಸ್ಥಿ ಗೊತ್ತಿಲ್ಲ ಸಿಗ್ತಾ ಬಿಡ್ತಾ ಅನ್ನೋದು, ಅದು ನನಗೆ ಸ್ಪಷ್ಟ ಆಗ್ಲಿಲ್ಲ. ಈ ತರ ಇನ್ನು ಅನೇಕ ಸಂಗತಿಗಳೆಲ್ಲ ಇದೆ, ಇದನ್ನ ಪೂರ್ತಿಯಾಗಿ ಹೇಳಕ್ಕಾಗಲ್ಲ. ಮುಂದೆ ಭಾಷೆ ಅಂತ ಹೇಳಿದಾಗ ತಂತ್ರ ಅಂದರೆ ಲೇಖಕರು ನೇರವಾಗಿ ಕಥನ ಶೈಲಿಯಲ್ಲೇ ಹೇಳಿದ್ದಾರೆ. ಈ ಕಾದಂಬರಿಯ ಮುಖ್ಯ ಉದ್ದೇಶ ಆಜಾದಂತಹ ಒಬ್ಬ ಕ್ರಾಂತಿಕಾರಿಯ ಕ್ಷಾತ್ರ ಪೌರುಷದ ಒಂದು ಕಥೆಯನ್ನ ಹೇಳೋದರ ಮೂಲಕ ಇಡೀ ಭಾರತದ ಸ್ವಾತಂತ್ರ್ಯ ಹೋರಾಟ ಜೊತೆಗೆ ಕ್ರಾಂತಿಕಾರಿಗಳ ಇತಿಹಾಸವನ್ನು ಹೇಳೋದು. ಇದು ಶುದ್ಧವಾದಂತಹ ಇತಿಹಾಸ. ಇದರಲ್ಲಿ ಯಾವ ಕಲ್ಪನೆಯೂ ಇಲ್ಲ. ಡೇಟ್ಸ್ ಜೊತೆ ಕೊಟ್ಟಿದ್ದಾರೆ. ಇದನ್ನ ನಾವು ಖಂಡಿತವಾಗಿಯೂ ಈ ಜನರೇಷನ್ನವರು ಓದಲೇಬೇಕಾದಂತಹ ಒಂದು ಹೊತ್ತಿಗೆ ಇದು ಅಂತ ನಾನು ಹೇಳ್ತೀನಿ. ನನಗಿವತ್ತಿಗೂ ಅದೇ ರೋಮಾಂಚನವನ್ನು ನಾನು ಅನುಭವಿಸ್ತೆ. ನಾನು ಅನ್ಕೊಂಡೆ ನನ್ನಂತ ಹೆಂಗಸಿದ್ ಮಾತಾಡೋದಾ, ಇನ್ಯಾರೋ ಒಬ್ರು ಗಂಡು ಸಿಂಹಕ್ಕೆ ಕೊಟ್ಟಿದ್ರೆ ಆಗ್ತಾ ಇತ್ತಾ ಅಂತ. ಆಮೇಲೆ ಅನ್ನಿಸ್ತು, ಏನು ದುರ್ಗಾಬಾಬಿ ಪಿಸ್ತೂಲ್ ಹಿಡ್ಕೊಂಡೇ ಹೋಗಿದ್ದಾರೆ ಸೇರ್ ತಗೋಬೇಕು ಅಂತ ನಾನು ಯಾಕೆ ಮಾತಾಡಬಾರ್ದು? ಅಂತಂದ ಜೀಜಾಬಾಯಿ ಶಿವಾಜಿಯನ್ನ ಎತ್ತಿ ಕಟ್ಟಿರುವಂಥವ್ರು, ಸೊ ನಾನೇ ಮಾತಾಡೋಣ ಅಂತ ಇದನ್ನೊಂದು ಸವಾಲಾಗಿ ನಾನು ತಗೊಂಡೆ. ಇನ್ನು ನೋಡಿದ್ರೆ ಭಾಷೆ ಬಹಳ ಸರಳವಾಗಿದೆ. ಚಲ್ತಿ ಭಾಷಾ ಅಂತ ಹಿಂದಿನಲ್ಲಿ ಕರಿತೀವಿ ನಾವು. ಆ ಥರ ಓದಿಸ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲಿ ಆಡು ಮಾತಿನ ಸೊಗಸು ಇದೆ. ಸಾಯಿ ಬಡಿಯೋದು ಈ ಥರ, ಮತ್ತೆ ಮುಹಾವರೆದಾರ್ ಅಂತ ಹಿಂದಿಲಿ ಹೇಳ್ತೀವಲ್ಲ, ಗೀತೆ ಭಗವದ್ಗೀತೆಯ ಇದು ಭರ್ತೃಹರಿಯ ನೀತಿ ಶತಕದ್ದು, ವೈರಾಗ್ಯ ಶತಕದ್ದೆಲ್ಲ ಇದೆಲ್ಲ ಇದೆ. ಆಮೇಲೆ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತ. ಆಜಾದು ಅಂತ ಯೋಜಕರೇ ಆಗಿದ್ದಿದ್ದು. ಅವರ ಜೀವನ ನಾನು ಇಷ್ಟಲ್ಲಿ ಹೇಳಕ್ ಆಗೋದೇ ಇಲ್ಲ, ಅದರಿಂದ ನಾನು ಟಚ್ಚೇ ಮಾಡ್ತಿಲ್ಲ. ಪೂರ್ತಿಯಾಗಿ ದಯವಿಟ್ಟು ಇದನ್ನ ಓದಿಯೇ ನೀವೆಲ್ಲರೂ ಅನುಭವಿಸ್ಬೇಕು. ಭಾಷೆ ಒಂಥರ ಸೂತ್ರವತ್ತಾಗಿದೆ. ಸೂತ್ರ ಅಂದ್ರೆ ಗೊತ್ತಿದೆ ಎಲ್ರಿಗೂ. ಅದು ತುಂಬಾ ಚೆನ್ನಾಗಿದೆ, ಕಾವ್ಯಮಯವೂ ಆಗಿದೆ. ಹೇಗೆ ಅಂದ್ರೆ ನೋಡಿ,
ಈ ಬಾಂಬ್ ಪಂಥ ಅಂತ ಯಂಗ್ ಇಂಡಿಯಾದಲ್ಲಿ ಗಾಂಧೀಜಿ ಒಂದು ಬರೆದು ಈ ಕ್ರಾಂತಿಕಾರಿಗಳ ಕೃತ್ಯವನ್ನ ಖಂಡಿಸಿದ್ರು. ಅದಕ್ಕೆ ಇವರು ಬಾಂಬ್ ದರ್ಶನ ಅಂತ ಒಂದು ಉತ್ತರ ಕೊಟ್ಟರು ಪುಟ 361ರಲ್ಲಿ. ಎಷ್ಟು ಚೆನ್ನಾಗಿದೆ ಆ ಭಾಷೆ. ನಮಗೆ ಇದನ್ನ ಓದಿದಾಗ ಈಗಿನ ಯಂಗ್ಸ್ಟರ್ಸು ಇವ್ರು ಏನಪ್ಪ ಟೆರರಿಸ್ಟ್ ತರ ಬಾಂಬ್ ಮಾಡ್ತಾರೆ, ಎಲ್ಲಂದ್ರಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಹೊಡೆದಾಡ್ತಾರೆ, ಕೊಲೆ ಮಾಡ್ತಾರೆ ಅಂದ್ರೆ ಖಂಡಿತವಾಗಿಯೂ ನಾವು ಯಾವುದೇ ಕಾರಣಕ್ಕೂ ಇವತ್ತಿನ ಈ ಮತಾಂಧ ಅವರ ಜೊತೆ ಇವರನ್ನ ನಾವು ಪಕ್ಕಕ್ಕಲ್ಲ ಹತ್ರಕ್ಕೂ ಹೇಳಬಾರ್ದು. ಇವರಿಗೆ ಉದ್ದೇಶ ಇದ್ದಿದ್ದು, ಧ್ಯೇಯೋದ್ದೇಶ ಪರಕೀಯರ ದಾಳಿಯಿಂದ ನಮ್ಮನ್ನ ಬಿಡಿಸುವಂಥದ್ದು, ಇದನ್ನ ನಮ್ಮ ಸನಾತನ ಧರ್ಮವನ್ನ, ಹಿಂದುತ್ವವನ್ನ ನೆಲೆ ನಾಟುವಂಥದ್ದು ಇದು ಇದ್ದಿದ್ದು. ಇದು ಬಹಳ ಸುಂದರವಾಗಿ ಇಲ್ಲಿ ಬಂದಿದೆ ಅಂತ ಅನ್ಸುತ್ತೆ. ಇನ್ನು ನೋಡಿದ್ರೆ ಕೊನೆಗೆ ಆಮೇಲೆ ಕತ್ತಿಗೆ ಬಂದಿದ್ದು ಕೊತ್ತಿ ಮೇಲೆ ಹೋಯ್ತು, ನೆತ್ತಿ ಮೇಲೆ ಮೆಣಸು ಅರ್ಧಾಗಾಯ್ತು, ಇದೆಲ್ಲ ಭಾಷೆ ಇರುವಂಥದ್ದು. ಹೋಲಿ ಆಡೋದು ಅಂತ ಇದಕ್ಕೆಲ್ಲ ಈ ಥರದ್ದೆಲ್ಲ ಹೇಳ್ತಾರೆ. ಇನ್ನು ನೋಡಿದ್ರೆ ಭಗತ್ ಸಿಂಗ್ ಅವರಿಬ್ರು ಗಲ್ಲಿಗೆ ಏರೋ ದಿನ ಒಂದಿನ ಮೊದಲೇ ಹಾಕ್ಬಿಡ್ತಾರೆ. ಅದು ಬೇರೆ ಅದನ್ನು ಕೂಡ ಇದರಲ್ಲೇ ಓದಿ. ಹಾಗೆ ಮಾಡುವಾಗ ಅವರಿಗೆ ಕೊನೆಯ ದಿನ ಸ್ನಾನ ಮಾಡಿದಾಗ ಭಾರತ ಮಾತೆಯ ಚರಣ ಕಮಲಗಳಿಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಆ ದೇಹ ಪುಷ್ಪವನ್ನು ಶುದ್ಧ ಮಾಡಿಕೊಂಡ್ರು ಅಂತ ಬರೀತಾರೆ. ಕಣ್ಣಲ್ಲಿ ನೀರು ಬರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಭಾವುಕರಾಗ್ತಾ ನಾವು ಹೋಗ್ತೀವಿ, ಬಟ್ ಭಾವನೆಯಲ್ಲಿ ನಾವು ತೇಲಬಾರ್ದು. ಕ್ಷಾತ್ರವೇ ಬೇಕು. ಒಂದು ಕ್ಷಾತ್ರ ಇಲ್ಲದೆ ಇರುವಂತ ರಾಷ್ಟ್ರ ಖಂಡಿತವಾಗಿಯೂ ಉದ್ಧಾರ ಆಗಲ್ಲ. ಬ್ರಾಹ್ಮ ಕ್ಷಾತ್ರಗಳು ಸಮಸಮವಾಗಿ ಹೋಗ್ತಾ ಇರಬೇಕು ಅನ್ನುವಂಥ ಸಂದೇಶವನ್ನ ಇದು ಕೊಡುತ್ತೆ. ನಾನು ಆಗ್ಲೇ ಹೇಳಿದೆ, ಇದು ತುಂಬಾ ಪ್ರಭಾವಶಾಲಿಯಾದದ್ದು. ಇವತ್ತಿನ ಜನರೇಷನ್ ಅಂತೂ ಇದನ್ನ ಖಂಡಿತವಾಗೂ ಓದಬೇಕು. ಯಾಕೆಂದ್ರೆ ಅವರಿಗೆ ಆ ಇತಿಹಾಸ ಗೊತ್ತೇ ಇಲ್ಲ. ಖಂಡಿತವಾಗಿಯೂ ಹೋಗುವಾಗ ಎಲ್ಲರೂ ಒಂದೊಂದು ಪುಸ್ತಕ ತಗೊಂಡೋಗಿ ನಿಮ್ಮ ಮಕ್ಕಳಿಗೆ ಓದಿಸಿ ಅಂತ ಹೇಳ್ತಾ, ತುಂಬಾ ಸಮಯವನ್ನ ಮೀರಿಲ್ಲ ಅಂತ ಹೇಳ್ತಾ, ಅಪಚಾರವನ್ನು ಮಾಡಿಲ್ಲ ಲೇಖಕರ ಆಶಯಕ್ಕೆ ಅಂತ ಹೇಳ್ತಾ, ನನ್ನ ಕೊಟ್ಟ ಅವಧಿಯಲ್ಲಿ ನನ್ನ ಒಂದು 4 ಮಾತುಗಳನ್ನ ಆಡಿ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹಿರಿಯರೆಲ್ಲರಿಗೂ ಕೂಡ ಧನ್ಯವಾದ.